ಓಂ ಸ ಇಜ್ಜನೇನ ಸವಿಷಾ ಸಜನ್ಮನಾ ಸಪುತ್ರೈರ್ವಾಜಂ ಭರತೆ ಧನಾನೃಭಿಃ ದೇವಾನಾಂ ಯಃ ಪಿತರಮಾವಿವಾಸತಿ ಶ್ರದ್ಧಾಮನಾ ಹವಿಷಾ ಬ್ರಹ್ಮಣಸ್ಪತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಗಣಪತಿಯ ಆರಾಧನೆ, ಗಣಪತ್ಯ ಉಪಾಸನೆ ಹೇಳುವಂತಹ ಮುಂದುವರೆದಂಥ ಒಂದು ಭಾಗ. ಹಿಂದಿನ ಎಪಿಸೋಡಲ್ಲಿ ಗಣಪತಿಯ ಪೂಜೆ ಬಗ್ಗೆ ಮತ್ತು ಯಜ್ಞದ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಇರುವಂತಹ ಪ್ರಯತ್ನ. ನಮ್ಮ ಆರಾಧ್ಯ ದೇವತೆ ಚಂದಗುಳಿಯ ಮಹಾಗಣಪತಿಯು ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಹಾಗೆ ಯಾರು ಈ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಯಲ್ಲಿ ವಿಶೇಷವಾದಂತಹ ತಮ್ಮೆಲ್ಲರ ಬ್ರಹ್ಮಣಸ್ಪತಿಯನ್ನು, ಮಹಾಗಣಪತಿಯನ್ನು ನಾವು ಸದಾಕಾಲವೂ ಕೂಡ ಪೂಜೆ ಮಾಡಬೇಕು. ಇದು ಹಿಂದೆ ವಿಡಿಯೋ ಮುಂದುವರೆದಂಥ ಭಾಗ. ನೋಡಿ, ಒಂದು ದ್ರವ್ಯ, ಒಂದು ದೇವತೆ, ಹಾಗೆ ಒಂದು ಮಂತ್ರ ಅಂಥೇಳಿ ನಾನು ಹೇಳಿದೆ. ಇದು ಮೂರೂ ಕೂಡ ಸರಿಯಾದಂತಹ ಕ್ರಮದಲ್ಲಿದ್ದಾಗ ಮಾತ್ರ ಅದು ಸರಿಯಾದಂತಹ ಫಲವನ್ನು ನೀಡುತ್ತದೆ. ದ್ರವ್ಯ ಸರಿಯಿಲ್ಲ ಅಂತಾದರೂ ಸರಿಯಾದಂಥ ಫಲ ಆಗುವುದಿಲ್ಲ, ಅಥವಾ ಸ್ಪಷ್ಟವಾದಂತಹ ಉಚ್ಚಾರಣೆ ಇಲ್ಲ ಅಂತಾದರೂ ಕೂಡ ಅದು ಸರಿಯಾದಂತಹ ಫಲವನ್ನು ನೀಡಲಿಕ್ಕಿಲ್ಲ. ಇದೆಲ್ಲವೂ ಸರಿಯಾಗಿದೆ, ಇದೆಲ್ಲವೂ ಕೂಡ ಕರೆಕ್ಟಾಗಿದೆ ಅಂತಾದಾಗ ಮಾತ್ರ ಆ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಯಾವುದು ಒಂದು ಸರಿಯಿಲ್ಲ ಅಂತಾದರೂ ಕೂಡ ಸರಿಯಾದಂತಹ ಫಲ ಮತ್ತು ಫಲಿತಾಂಶ ಇರಲಿಕ್ಕಿಲ್ಲ. ಉದಾಹರಣೆಗೆ ಈ ಗಣಪತಿ ಹೋಮವನ್ನು ನೀವೆಲ್ಲ ನೋಡಿರ್ತೀರಿ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಎಂಬುದಾಗಿ ಪುರಾಣಗಳೆಲ್ಲ ಹೇಳ್ತಾರೆ. ಏನು? ವಿದ್ಯೆಯ ಆರಂಭದಲ್ಲಿ ಗಣೇಶನನ್ನು ಪ್ರಾರ್ಥನೆ ನಮಸ್ಕಾರ ಮಾಡಬೇಕು. ವಿದ್ಯಾರಂಭೆ ವಿವಾಹೇ ಚ, ವಿವಾಹದ ತನಕ ಮಾಡ್ತಾರೆ. ಯಾಕಂದರೆ ದೊಡ್ಡದಾದಂಥ ಕೆಲಸ ಅಲ್ವಾ, ದೊಡ್ಡದಾದಂಥದ್ದಲ್ವ. ಹಾಗಾಗಿ ವಿಘ್ನ ಬರಬಾರದು ಎಂಬುದಾಗಿ ಎಲ್ಲರೂ ಕೂಡ ಬೇಡ್ಕೊಳ್ತಾರೆ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಪ್ರವೇಶ ಅಂತಂದರೆ ನಾವು ಹೋಗುವಾಗ ಅನಕ ಖಂಡಿತವಾಗೂ ಗಣೇಶನಿಗೆ ಕೈ ಮುಕ್ಕೊಂಡು ಹೋಗ್ತೇವೆ ಒಳ್ಳೆಯ ಕೆಲಸಕ್ಕೆ. ಆದರೆ ನಿರ್ಗಮೇ ತಥಾ ಇದು ಬಹಳ ಜನ ಮಾಡೋದಿಲ್ಲ. ಹಾಗಾಗಿ ಆ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಇದು ಒತ್ತಿ ಹೇಳಬೇಕು. ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೇವೆ, ದೇವರ ಅನುಗ್ರಹದಿಂದ ಉದಾಹರಣೆಗೆ ಯಾವುದೋ ಒಂದು ನಾವು ಜಾಗ ರಿಜಿಸ್ಟರ್ ಮಾಡಬೇಕು ಅಂತ ಹೋಗಿದ್ದೇವೆ ಅಂತ ಇಟ್ಕೊಳ್ಳಿ. ಅದೇನೋ ಜಾಗ ರಿಜಿಸ್ಟರ್ ಆಗಿಬಿಡುತ್ತೆ, ಸಬ್ ರಿಜಿಸ್ಟ್ರು ಸಹಿ ಹಾಕಿರ್ತಾರೆ. ಇಷ್ಟೆಲ್ಲ ಕೆಲಸ ಆಯ್ತಲ್ಲ ಅಂಥೇಳಿ ನಾವು ಖಂಡಿತವಾಗೂ ಆ ದೇವರನ್ನು ಪುನಃ ಒಂದು ಸಲ ನಮಸ್ಕಾರ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಅದೇ ಅಂತಲ್ಲ, ಎಲ್ಲದಕ್ಕೂ ಕೂಡ ಎಕ್ಸಾಮ್ ಮುಗಿದ ಮೇಲಾದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಆಯ್ತಲ್ಲ, ಇಷ್ಟು ನನಗೆ ನೀನು ನಡೆಸ್ಕೊಟ್ಟಿಲ್ಲ ಅಂಥೇಳಿ ಒಂದು ಕೃತಜ್ಞತಾ ಭಾವತೆ, ಧನ್ಯತಾ ಭಾವತೆ ನಮಗೆ ಇರಲೇಬೇಕು. ಹಾಗಾಗಿ ನಿರ್ಗಮೇ ತಥಾ ಇದು ನಾವೆಲ್ಲರೂ ಕೂಡ ಮಾಡಬೇಕು. ಯಾಕಂದರೆ ಇದೆಲ್ಲ ಓದೋಕ್ಕಿಂತ ಪೂರ್ವದಲ್ಲಿ, ತಿಳ್ಕೊಳ್ಳುವಂತಹ ಪೂರ್ವದಲ್ಲಿ ನನಗೂ ಕೂಡ ಇದ್ರ ಬಗ್ಗೆ ಎಲ್ಲ ಗಮನ ಇರಲಿಲ್ಲ. ಆದರೆ ಕೆಲವೊಂದು ಗ್ರಂಥಗಳನ್ನು ಓದುತ್ತಾ, ಕೆಲವೊಂದು ಅನುಭವ ಬರ್ತಾ ಹೋದಂತೆ ಜೀವನದಲ್ಲಿ ಎಲ್ಲವೂ ಕೂಡ ಹೀಗೆ ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ. ನಾವೆಲ್ಲ ಹೀಗೆ ಮಾಡ್ತಾ ಹೋಗಬೇಕು ಹೇಳೋದು ನನಗೂ ಕೂಡ ಗೊತ್ತಾಗ್ತಾ ಬಂತು. ಹಾಗಾಗಿ ನಿರ್ಗಮೇ ತಥಾ, ಮುಗಿದ ಮೇಲೂ ಕೂಡ ನಾವು ಖಂಡಿತವಾಗೂ ಅದನ್ನು ಮಾಡಬೇಕು. ಆವಾಗ ಆ ಮುಗಿದಂತಹ ಕೆಲಸಕ್ಕೂ ಕೂಡ ಶುಭವಾಗುತ್ತದೆ. ಹಾಗೆ ಅನಂತರದಲ್ಲಿ ಮುಂದೆ ಬರುವಂತಹ ಕೆಲಸವೂ ಕೂಡ ಅತ್ಯಂತ ಶೀಘ್ರವಾಗಿ ಬರುತ್ತೆ ಅಂತ. ಸ್ವಲ್ಪ ಅಲ್ಲ, ಅತ್ಯಂತ ಶೀಘ್ರವಾಗಿ. ಅದು ಗಣಪತಿಯ ಅನುಗ್ರಹದಿಂದನೇ. ಅನಂತರ ಸಂಗ್ರಾಮೆ ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಯುದ್ಧಗಳನ್ನೆಲ್ಲ ಮಾಡುವಾಗ ಬಹಳ ರೀತಿಯಾಗಿ ಗಣೇಶನೆಲ್ಲ ಆರಾಧನೆ ಮಾಡ್ತಾಯಿದ್ರು. ಅನೇಕ ಯುದ್ಧಗಳು, ಅನೇಕ ಕೆಲಸಗಳು ಹಿಂದಿನ ಕಾಲದಲ್ಲೆಲ್ಲ, ರಾಜರ ಕಾಲದಲ್ಲೆಲ್ಲ ಇತ್ತಲ್ವ. ಈಗೂ ಕೂಡ ನಮ್ಮಲ್ಲೂ ಕೂಡ ದೇಶದಲ್ಲಿ ಅನೇಕ ಯುದ್ಧಗಳು, ಅನೇಕ ಸಮಸ್ಯೆ ಬಂದಾಗ ಗಣೇಶನನ್ನು ಮೊರೆ ಹೋಗ್ತಾರೆ. ಅದನ್ನು ನಾವು ಕೂಡ ನೋಡ್ತೇವೆ. ಸಂಗ್ರಾಮೆ ಸರ್ವ ಕಾರ್ಯೇಷು ಅಂದರೆ ಎಲ್ಲ ಕೆಲಸದಲ್ಲೂ ಕೂಡ ನಾವು ವಿಘ್ನಸ್ತಸ್ಯ ನ ಜಾಯತೆ, ನಾವು ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ವಿಘ್ನ ಬರುವುದಿಲ್ಲ. ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ, ನಾವು ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕುವಾಗ ನಾವು ಅದರಿಂದ ಆದಾಯ ಏನು ಬರುತ್ತೆ ಅಥವಾ ಏನಾಗುತ್ತೆ ಅಂತೆಲ್ಲ ನಾವು ನೋಡ್ತಾ ಇರ್ತೇವೆ, ಅಥವಾ ಇದನ್ನು ಎಷ್ಟು ದಿವಸಕ್ಕೆ ಮುಗಿಸ್ತೇವೆ ಅಂತ ನೋಡ್ತೇವೆ. ಒಮ್ಮೆ ಆದರೂ ಕೂಡ ನೋಡಿ, ಯಾವುದೋ ಒಂದು ಪ್ಲ್ಯಾನ್ ಮಾಡುವಾಗ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕುವಾಗ ಅದು ಮುಗಿದ ಮೇಲೆ ನಾವು ಖಂಡಿತವಾಗುವ ಗಣೇಶನ ನೆನಪು ಮಾಡ್ಕೊಳ್ತೇವೆಯೋ ಅಂತ ನೋಡಿ ನೀವು ನಿಮ್ಮ ಮನಸ್ಸಿಗೆ ಯೋಚನೆ ಮಾಡಿ ಹೇಳಿ.
ಹಾಗಾಗಿ ನಾವು ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಬರಬೇಕು. ಆವಾಗ ಆ ದೇವತಾನುಗ್ರಹ ಹೇಳುವಂಥದ್ದು ಬಹಳ ಸುಲಭವಾಗಿ ಆಗುತ್ತೆ. ಇನ್ನು ಮನೆಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷವೂ ಕೂಡ ಒಂದು ದಿವಸಪ್ಪ 365 ದಿವಸದಲ್ಲಿ ಒಂದು ಗಣಹೋಮ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಏನೋ ಒಂದು ವ್ರತಕಥೆಗಳು ಒಂದು ಮನೆಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ರೂಢಿಯಲ್ಲಿ ಇಟ್ಕೊಳ್ತಾರೆ. ಇದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಮನೆ ಕಟ್ಟದ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಧಾರ್ಮಿಕವಾದಂಥ ಕೆಲಸ ಮಾಡೋಣ, ನಮಗಿದೆಲ್ಲ ಒಳ್ಳೆಯದಾಗುತ್ತೆ, ಮನೆಗೆ ಶುಭವಾಗುತ್ತೆ ಅಂಥೇಳಿ. ಎಷ್ಟೋ ಮನೆ ಕಟ್ಟಿ ಬಹಳ ವರ್ಷ ಆಗಿರುತ್ತೆ, 50 ವರ್ಷ 60 ವರ್ಷ ಆಗಿರುತ್ತೆ, ಆದರೂ ಕೂಡ ಏನೂ ಮಾಡಿರುವುದಿಲ್ಲ. ನೋಡಿ, ವಾಸ್ತುವಿನ ಪೂಜೆಗೆ, ವಾಸ್ತುವಿಗೂ ಕೂಡ ಪ್ರತಿ 12 ವರ್ಷಕ್ಕೆ ಪುನಃ ಪುನಃ ಚೈತನ್ಯಮಯವಾದಂತಹ ಶಕ್ತಿಗಳು ಬರುವ ಹಾಗೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಧಾರ್ಮಿಕವಾದಂಥ ವಿಷಯಗಳು, ಧಾರ್ಮಿಕದಲ್ಲಿ ನಂಬಿಕೆ ಶ್ರದ್ಧೆ ಉಳ್ಳಂಥವ್ರು ಮಾಡುವಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಹೇಗಾಗಿದೆಯಪ್ಪ ಅಂತಂದರೆ ಒಂಥರ ನಮ್ಮವರಿಗೆ ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಹೀಗಾಗಿಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಜಾಗ್ರತೆ ಇರುವ ಹಾಗೆ ಮಾಡಬೇಕು. ನೋಡಿ, ಮನೆಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆಯೂ ನಾವು ಮಾಡಬಹುದು, ಅಥವಾ ನಮಗೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಾದರೂ ಮಾಡಬಹುದು. ಅಥವಾ ನಾವು ಯಾವ ಕೆಲಸಗಳು ನಮಗೆ ಸಿದ್ಧಿ ಆಗ್ತಾ ಇಲ್ಲ, ಪುನಃ ಪುನಃ ನಾವು ಕೆಲಸ ಮಾಡ್ತಾ ಇದ್ದೇವೆ, ಪುನಃ ಎಡೆಗೆ ಬೀಳ್ತಾ ಇದ್ದೇವೆ, ತೊಂದರೆಗಳಾಗ್ತಾ ಇದೆ ಅಂಥ ಸಂದರ್ಭಕ್ಕೂ ಕೂಡ ಆ ಗಣೇಶನ ಆರಾಧನೆಯನ್ನು ಮಾಡಬಹುದು. ಮತ್ತು ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಪುನಃ ಪುನಃ ಬರ್ತಾ ಇರ್ತದೆ, ಆವಾಗೂ ಕೂಡ ನಾವು ಮಾಡಬಹುದು. ಇದು ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಥವಾ ಮಾಡಿಸಬೇಕು ಅಂತೇನಿಲ್ಲ. ಯಾಕಂದರೆ ಮಾಡಿಸುವಂತಹ ವ್ಯಕ್ತಿಗಳು ಶ್ರದ್ಧಾಭಕ್ತಿಯಿಂದ ಯಾರು ಬೇಕಾದ್ರೂ ಮಾಡಿಸಬಹುದು. ಆದರೆ ಮಾಡುವಂತಹ ವ್ಯಕ್ತಿಗಳು ಆದಷ್ಟು ಮಂತ್ರದಲ್ಲಿ, ದೇವತೆಗಳಲ್ಲಿ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳುವಂತಹ ವ್ಯಕ್ತಿಗಳಾದರೆ ಉತ್ತಮವಾದಂಥ ಫಲ ಆಗಲಿಕ್ಕೆ ದಾರಿಯಾಗತ್ತೆ. ಹಾಗೆ ನಾವು ಕೆಲವೊಂದು ದೇವಸ್ಥಾನಗಳಿಗೆಲ್ಲ ಹೋದಾಗ ಗೊತ್ತಾಗುತ್ತೆ ನೋಡಿ, ಅನೇಕ ದೇವಸ್ಥಾನಗಳಲ್ಲಿ ನಿತ್ಯ ಗಣ ಹೋಮ ವಿಧಿ ಅಂತೇಳಿ ಮಾಡ್ತಾರೆ. ದೊಡ್ಡ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ಗಣೇಶನ ಹೋಮವನ್ನು ಮಾಡ್ತಾರೆ. ಗಣೇಶನಿಗೆ ಮೋದಕಾದ ನೈವೇದ್ಯಗಳನ್ನು ಮಾಡ್ತಾರೆ. ಅರ್ಥ ಏನು? ಪ್ರತಿ ದಿವಸ ಮಾಡುವ ಮಾತ್ರದಿಂದ ನಿತ್ಯವೂ ಕೂಡ ಗಣೇಶನ ಅನುಗ್ರಹ ಆಗಲಿ, ಭಕ್ತರಿಗೆ ಎಲ್ಲರಿಗೂ ಕೂಡ ಅನುಗ್ರಹ ಆಗಲಿ ಹೇಳುವಂತಹ ಬಹಳ ಮುಖ್ಯವಾದಂಥ ಉದ್ದೇಶದಿಂದ ಮಾಡ್ತಾರೆ. ಅದು ಕೇವಲ ಒಂದೇ ದಿವಸ ಮಾಡಬೇಕು ಹೇಳುವಂತಹದ್ದು ಕೂಡ ಅಲ್ಲ. ಮತ್ತು ಇನ್ನು ಬಹಳ ಮುಖ್ಯವಾಗಿ ಏನಪ್ಪ, ಗೃಹ ಪ್ರವೇಶದ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಮಂಗಲ ಕಾರ್ಯವನ್ನು ಮಾಡುವಾಗ, ಅಥವಾ ನಾವು ಯಾವುದೋ ಒಂದು ಸಂಕಲ್ಪ ನಮಗೆ ನೆರವೇರ್ತಾ ಇಲ್ಲ, ಯಾವುದೋ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ದೇವೆ, ಆ ಸಂಕಲ್ಪ ನಮಗೆ ನೆರವೇರ್ತಾ ಇಲ್ಲ, ಅಂತಹ ಸಂದರ್ಭದಲ್ಲೂ ಕೂಡ ಗಣೇಶನನ್ನು ಆರಾಧನೆ ಮಾಡ್ತಾರೆ. ಈ ಸಂಕಲ್ಪವನ್ನು ನೆರವೇರಿಸಪ್ಪ ಪರಮಾತ್ಮ ಅಂಥೇಳಿ ಎಷ್ಟೋ ಗಣೇಶನ ದೇವಸ್ಥಾನದಲ್ಲಿ ಪ್ರಸಾದ ಕೇಳುವಂತಹದ್ದು, ಪ್ರಸಾದದ ಪರಿಹಾರ ಮಾಡುವಂಥದ್ದು ಕೂಡ ಬಹಳ ದೇವಸ್ಥಾನದಲ್ಲಿ ಮಾಡ್ತಾರೆ. ಹಾಗೆ ಅನಂತರದಲ್ಲಿ ನೋಡಿ, ನಾವು ಎಷ್ಟೋ ಜನ್ಮದಲ್ಲಿ ಮಾಡದಂತಹ ಪಾಪಕರ್ಮಗಳು, ಅದರಿಂದ ನಾವು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ಆ ಗಣಪತಿಯನ್ನು ಪ್ರಾಯಶ್ಚಿತ್ತ ಗಣಪತಿಯ ಹವನ ಅಂತಿದೆ, ಆ ಥರದಲ್ಲೂ ಕೂಡ ಮಾಡ್ತಾರೆ. ಹಾಗಾಗಿ ಒಟ್ಟಿನಲ್ಲಿ ಅನೇಕ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಎಷ್ಟೋ ಸಲ ವಿದ್ಯಾಗಣಪತಿ ಪೂಜೆ, ವಿದ್ಯಾಗಣಪತಿ ಆರಾಧನೆ ಅಂತಿದೆ. ಮಕ್ಕಳಿಗೆ ವಿದ್ಯೆ ಹತ್ತುತ್ತಾ ಇಲ್ಲ, ತಲೆಯಲ್ಲಿ ಏನೋ ಒಂದಷ್ಟು ತೊಂದರೆಗಳಾಗ್ತಾ ಇದೆ, ಆವಾಗೂ ಕೂಡ ಮಾಡ್ತಾರೆ. ಅಂಗಡಿ ಓಪನ್ ಆಗುವಾಗ ಮಾಡ್ತಾರೆ. ಮತ್ತು ಇದನ್ನೆಲ್ಲ ನಮ್ಮ ದುಃಖಗಳ ನಿವೃತ್ತಿಯ ಸ್ವರೂಪದಿಂದಲೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಬಹುದು. ಯಾಕಂದರೆ ಗಣೇಶನನ್ನು ನಾವು ಹೇಳ್ತಾ ಹೋದರೆ ಎಷ್ಟು ಎಪಿಸೋಡ್ ಮಾಡಿದ್ರೂ ಸಾಕಾಗಲಿಕ್ಕಿಲ್ಲ. ಅಷ್ಟೊಂದು ವಿಶೇಷವಾದಂತಹ ಶಕ್ತಿ ಸಂಮೋಹನ ಆ ಗಣಪತಿ. ಅವನಿಗೆ 1, 2, 3, 4 ಅಂತೇನಿಲ್ಲ, ಬಹಳ ರೀತಿಯಾಗಿ ಅವನ ಆರಾಧನೆ ಮಾಡಬಹುದು, ಬಹಳ ರೀತಿಯಾಗಿ ಉಪಾಸನೆ ಮಾಡಬಹುದು. ಒಂದು ಉದಾಹರಣೆಗೆ ನಮ್ಮಲ್ಲಿ ಒಂದು ಅಥರ್ವ ಶೀರ್ಷ ಪೂಜೆ ಅಥವಾ ಅಥರ್ವ ಶೀರ್ಷ ಹೋಮ ಅಂತಿದೆ ನೋಡಿ. ಆ ಅಥರ್ವ ಶೀರ್ಷದಲ್ಲಿ ನಮಗೆ ಮಂತ್ರಾರ್ಥಗಳು ಏನು ಬರುತ್ತೆ ಅಂತಂದರೆ, ಯೋಲಾ ಜೈರ್ ಯಜತಿ ಸಯಶೋವಾನ್ ಭವತಿ ಅಂತ ಬರುತ್ತೆ. ಅಂದರೆ ಅರಳು, ಅದಕ್ಕೆ ಪುರಿ ಅಂತೆಲ್ಲ ಹೇಳ್ತೇವೆ ನಾವು, ಅದಕ್ಕೆ ಹೊದಲು ಅಂತ ಹೇಳ್ತಾರೆ ಉತ್ತರ ಕನ್ನಡ ಭಾಷೆಯಲ್ಲಿ. ಅಂದರೆ ಲಾಜ, ಅರಳು. ಈ ಅರಳಿಂದ ಯಾವಾತನು ಹೋಮವನ್ನು ಪೂಜೆಯನ್ನು ಮಾಡ್ತಾನೋ ಯಶಸ್ಸನ್ನು ಪಡಿತಾನೆ. ಯಾಕಂದರೆ ಮನುಷ್ಯನಿಗೆ ಯಶಸ್ಸು ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಏನಿದ್ರೂ ಕೂಡ ಅವನಿಗೆ ಯಶಸ್ಸಿಲ್ಲ ಅಥವಾ ಲಾಭ ಇಲ್ಲ, ಅನುಕೂಲ ಇಲ್ಲ ಅಂತಾದರೆ ಏನೂ ಕೂಡ ಪ್ರಯೋಜನ ಇರಲಿಕ್ಕಿಲ್ಲ. ಹಾಗಾಗಿ ಆ ಯಶಸ್ಸನ್ನು ನಾವು ಅರಳಿಂದ ಹೋಮ ಮಾಡಿದ್ರೆ, ಅರಳಿಂದ ಆರಾಧನೆ ಮಾಡಿದರೆ ಗಣಪತಿಯು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಯಾರಿಗೆ ವಿವಾಹ ಸಿದ್ಧಿ ಆಗಲಿಲ್ವೋ, ಯಾರಿಗೆ ವಿವಾಹದಲ್ಲಿ ಬಹಳ ತೊಂದರೆ ಆಗ್ತಾ ಇದೆಯೋ ಅಂಥವರಿಗೆ ಇದೇ ಅರಳಿಂದ ಹಳದಿಯನ್ನು ಮಿಕ್ಸ್ ಮಾಡಿಕೊಂಡು ಹರಿದ್ರಾ ಗಣಪತಿ ಹೋಮ ಅಂಥೇಳಿ ಮಾಡ್ತಾರೆ.
ಮುಂದಿನ ಅನೇಕ ಭಾಗದಲ್ಲಿ ನಾವು ಬೇರೆ ಬೇರೆ ಗಣೇಶನ ವಿಧಾನಗಳನ್ನು, ಬೇರೆ ಬೇರೆ ಗಣಪತಿಯನ್ನು ಹೇಗೆ ಆರಾಧನೆ ಮಾಡಬೇಕು ಅದನ್ನೆಲ್ಲ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಾಗೆ ನೋಡಿ, ವಿಶೇಷವಾಗಿ ಅರಳು ಹೇಳುವಂಥದ್ದು ನಮಗೆ ಯಶಸ್ಸನ್ನು ಕೊಡುತ್ತೆ. ಗಣೇಶನಿಗೆ ನಿಮಗೆ ಅಷ್ಟನ್ನೆಲ್ಲ ಹೋಮ ಹವನ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ, ನಿಮಗೆ ಯಾವ ಕೆಲಸದಲ್ಲಿ ಯಶಸ್ಸು ಸಿಗ್ತಿಲ್ವಾ ಅಥವಾ ನಿಮಗೆ ಉತ್ತಮವಾದಂಥ ಹೆಸರು ಸಿಗ್ತಾ ಇಲ್ವಾ? ಉದಾಹರಣೆಗೆ ಯಾವುದೋ ಫಿಲ್ಮ್ ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಮಾಡಿದರೂ ಕೂಡ ಬೇರೆಯವರಿಗೆಲ್ಲ ಹೆಸರು, ಕೀರ್ತಿ, ಲಾಭ ಎಲ್ಲ ಬರ್ತಾ ಇದೆ, ನಾನು ಬರ್ತಾ ಇಲ್ಲ ಅಂತಾದರೆ ಪ್ರತಿನಿತ್ಯವೂ ಕೂಡ ನೀವು ಬಹಳ ಸುಲಭವಾದಂಥ ವಿಧಾನಗಳು, 1 ಮುಷ್ಟಿ ಅಥವಾ 3 ಮುಷ್ಟಿ ಅರಳನ್ನು, ಶುದ್ಧವಾದಂಥ ಅರಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮತ್ತು ಶುದ್ಧವಾದಂತಹ ಅರಿಶಿನವನ್ನು ಚೂರು ಚಿಟಿಕೆಯಷ್ಟು ಹಾಕಿ ಗಣೇಶನಿಗೆ ನೈವೇದ್ಯ ಮಾಡಿ ಅದನ್ನು ನೀವು ಕೂಡ ತಿನ್ನಬಹುದು ಅಥವಾ ಪ್ರಸಾದವನ್ನು ಕೂಡ ಕೊಡಬಹುದು ಅಥವಾ ಆಹಾರದ ಸ್ವರೂಪದಿಂದನೂ ಕೂಡ ನಾವು ತಿನ್ನಬಹುದು. ನೋಡಿ, ಇದು ಮಾಡ್ತಾ ಬನ್ನಿ. ಬಹಳ ಜನಕ್ಕೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದವರಿಗೆ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋವರಿಗೆ ಇಂಥವರಿಗೆಲ್ಲ ಬಹಳ ಅನುಕೂಲ ಆಗಿದೆ. ಹಾಗಾಗಿ ಇದನ್ನು ಕೂಡ ನೈವೇದ್ಯ ಮಾಡ್ತಾ ಬನ್ನಿ. ಹೋಮದ ವ್ಯವಸ್ಥೆ ಒಂದು, ಎರಡನೇದು ನಾವು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಬಹಳ ಸುಲಭವಾದಂತಹದ್ದನ್ನು ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅರಳಿಂದ ಯಾವಾತನು ಮಾಡ್ತಾನೋ ಪೂಜೆಯನ್ನು, ಅಂತಹ ವ್ಯಕ್ತಿಗೆ ಗಣಪತಿಯು ಯಶಸ್ಸನ್ನು ಕೊಡ್ತಾನೆ. ಹಾಗೆ ಅನಂತರದಲ್ಲಿ ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಛಿತ ಫಲಮವಾಪ್ನೋತಿ. ಯೋ ಮೋದಕ, ಅದರ ನಾವು ಮೋದಕದಿಂದ ಹೋಮವನ್ನು ಮಾಡಿದ್ರೆ ಸವಾಂಛಿತ ಫಲಮವಾಪ್ನೋತಿ. ವಾಂಛಿತ ಫಲ ಅಂತಂದರೆ ಬಹಳ ಜನರ ಬೇಡಿಕೆ ಬಹಳ ರೀತಿಯಾಗಿರುತ್ತೆ. ಗಣಪತಿಯಲ್ಲಿ ಬಹಳ ಜನ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಒಬ್ಬರಿಗೆ ವಿವಾಹ, ಒಬ್ಬರಿಗೆ ಉದ್ಯೋಗ, ಒಬ್ಬರಿಗೆ ಕೀರ್ತಿ, ಒಬ್ಬರಿಗೆ ಯಶಸ್ಸು, ಒಬ್ಬರಿಗೆ ಲಾಭ, ಒಬ್ಬರಿಗೆ ಗ್ರಹಯೋಗ, ಒಬ್ಬರಿಗೆ ಏನು ಮಾಡಿದ್ರೂ ಕಷ್ಟ ಪರಿಹಾರ ಆಗುವುದಿಲ್ಲ, ಇನ್ನೊಬ್ಬರಿಗೆ ಎಲ್ಲ ಇರುತ್ತೆ, ಪ್ರೀತಿಸಿದಂತಹ ಒಂದು ವಿವಾಹ ಆಗುವುದಿಲ್ಲ. ಹೀಗೆ ನಾವು ಪಟ್ಟಿ ಮಾಡ್ತಾ ಹೋದರೆ ಕೋಟಿಗಟ್ಟಲೆ ಇದೆ, 1-2 ಲಕ್ಷಕ್ಕೂ ಕೂಡ ಮೀರಿ ಹೋಗಿಬಿಡುತ್ತೆ. ಹಾಗಾಗಿ ಇದಕ್ಕೆಲ್ಲಕ್ಕೂ ಕೂಡ ಏನು ಹೇಳ್ತಾರೆ, ಯೋ ಮೋದಕ ಸಹಸ್ರೇಣ ಜಜತಿ ಸವಾಂಛಿತ ಫಲಮವಾಪ್ನೋತಿ. ಮೋದಕದಿಂದ ಹೋಮವನ್ನು ಮಾಡಿದ್ರೆ, ಮೋದಕದಿಂದ ಆ ಗಣಪತಿಯನ್ನು ಅರ್ಚನೆ ಮಾಡಿದ್ರೆ ಅಥವಾ ಮೋದಕವನ್ನು ನೈವೇದ್ಯ ಮಾಡಿದ್ರೆ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಮಾಡಿ ಒಂದು 21 ದಿವಸ 21 ಮೋದಕವನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿ ನೋಡಿ. ನಿಮಗೆ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. 21 ದಿವಸ ಶ್ರದ್ಧೆಯಿಂದ ಮಾಡಬೇಕು. ಆದಷ್ಟು ಸೂರ್ಯೋದಯದ ಪೂರ್ವದಲ್ಲಿ ನಾವು ಮಾಡಬೇಕು. ಹಾಗೆ ಮಾಡಿದರೆ ನಿಮಗೆ ಆ ಗಣಪತಿಯು ವಾಂಛಿತ ಫಲ, ವಾಂಛಿತ ಅಂತಂದರೆ ಏನೇನು ಅಂದ್ಕೊಳ್ತಿರೋ ಅಂತಹ ಎಲ್ಲವನ್ನೂ ಕೂಡ ಕೊಡ್ತಾನೆ ಆ ಮಹಾಗಣಪತಿ. ನಂಬಿಕೆ ನಮಗಿರಬೇಕು ಅಷ್ಟೇ. ಹಾಗಾಗಿ ಈ ಮೋದಕ ಹೇಳುವಂಥದ್ದನ್ನು ಕೂಡ ನೋಡಿ ಯಾವ ತರಹ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇಂತಹ ಮೋದಕವನ್ನು ಶುದ್ಧವಾದಂತಹ ರೀತಿಯಲ್ಲಿ ಮಾಡಬೇಕು. ಎಲ್ಲೋ ಒಂದು ಕಡೆ ಅಂಗಡಿಯಿಂದ ತೆಗೆದುಕೊಂಬಂದು ನಾನು ನೈವೇದ್ಯ ಮಾಡಿಬಿಟ್ನಪ್ಪ, ನನಗೆ ಕೆಲಸವೇ ಆಗಲಿಲ್ಲ ಅಂತೇಳಿ ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಮೋದಕವನ್ನು ಮಾಡುವ ಮಾತ್ರದಿಂದ ಮುದ ಅಂತಂದರೆ ಸಂತೋಷ ಕೊಡುವುದು ಹೇಳುವಂಥ ಅರ್ಥ. ಹಾಗಾಗಿ ಅಂತಹ ಸಂತೋಷ ಕೊಡುವಂತಹ ನೈವೇದ್ಯವೇ ಮೋದಕ. ಮತ್ತು ಅದಕ್ಕೆ ಅನೇಕ ದ್ರವ್ಯಗಳನ್ನು ಕೂಡ ಹಾಕಬೇಕು. ಅದನ್ನು ಕೂಡ ಮುಂದೆ ಹೇಳ್ತೇನೆ. ಯಾವ್ಯಾವ ದ್ರವ್ಯವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಗೆ ಹಾಕಬೇಕು, ಆ ಹಾಕದಂತಹ ವಸ್ತುಗಳು ಹೇಗೆ ಇರಬೇಕು, ಅದರಿಂದ ಯಾವ ಥರ ಫಲ ಅಂಥೇಳಿ ಮುಂದೆಲ್ಲ ನಾನು ಹೇಳ್ತಾ ಹೋಗ್ತೇನೆ. ಅನಂತರದಲ್ಲಿ ಯೋ ದೂರ್ವಾಂಕುರೈರ್ಯಜತಿ ಸವೈಶ್ರವಣೋಪಮೋ ಭವತಿ. ವೈಶ್ರವಣ ಅಂತಂದರೆ ಯಾರು? ವೈಶ್ರವಣ ಅಂತಂದರೆ ಕುಬೇರನಿಗೆ ಹೇಳ್ತಾರೆ ಅಲ್ವಾ. ಎಲ್ಲರಿಗೂ ಕೂಡ ಕುಬೇರನನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಕುಬೇರ, ವೈಶ್ರವಣ, ಹೀಗೆ ಎಲ್ಲರೂ ಕೂಡ ವಿಶೇಷವಾದಂಥ ಶಕ್ತಿ ಹೊಂದಿದಂತಹ ವ್ಯಕ್ತಿಗಳು. ಹಾಗಾಗಿ ಈ ಕುಬೇರ ಬೇರೆ ಅಲ್ಲ, ವೈಶ್ರವಣ ಬೇರೆ ಅಲ್ಲ. ಹಾಗಾಗಿ ಯೋ ದೂರ್ವಾಂಕುರೈರ್ ಯಜತಿ. ದೂರ್ವಾಂಕುರ ಅಂತಂದರೆ ದೂರ್ವೆ ಅಥವಾ ಅದಕ್ಕೆ ಗರಿಕೆ ಅಂತ ಹೇಳ್ತಾರೆ. ಎಲ್ಲರಿಗೂ ಅರ್ಥ ಆಗುವಂಥ ಪದ ಗರಿಕೆ ಅಂತ. ಈ ಗರಿಕೆಯನ್ನು ನೋಡಿ, ನಾವು ಹೋಮವನ್ನು ಮಾಡಿದ್ರೆ ಅದರಿಂದ ಏನಾಗುತ್ತೆ, ನಮಗೆ ಆರ್ಥಿಕವಾದಂಥ ಒಂದು ಶಕ್ತಿ ಬರುವ ಹಾಗಾಗತ್ತೆ. ಮತ್ತು ಎಲ್ಲ ರೀತಿಯಾಗೂ ಕೂಡ ನಾವು ಬಲಿಷ್ಠ ಆಗುವಾಗತ್ತೆ. ಅದು ಸುಲಭವಾದಂಥದ್ದಲ್ಲ, ಎಲ್ಲ ರೀತಿಯಾಗಿ ಅನುಕೂಲ ಆಗುವಂಥದ್ದು, ಎಲ್ಲದೂ ಸಿಗುವ ಹಾಗಾಗತ್ತೆ. ನಮಗೆ ಬಹಳ ಬಡತನ ಇದೆಯಪ್ಪ, ನಾವೇನು ಮಾಡೋದು ಅಂತಂದರೆ ಭಾಳ ಸುಲಭವಾದಂಥ ವಿಧಾನ. ನೀವು ಮಾಡಿ ನೋಡಿ, ಇದರಿಂದ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. 21 ದಿವಸ 21 ಗರಿಕೆಯನ್ನು ಭಕ್ತಿಯಿಂದ ಗಣೇಶನಿಗೆ ಅರ್ಚನೆ ಮಾಡಿ ನೋಡಿ. ಏನಾದರೂ ಒಂದು ಸ್ವಲ್ಪ ಆದರೂ ಕೂಡ ಬದಲಾವಣೆ ಆಗೇ ಆಗುತ್ತೆ. ಯಾಕಂದರೆ ಒಂದೇ ದಿವಸಕ್ಕೆ ಯಾವುದೂ ಆಗೋದಿಲ್ಲ.
ಒಂದೇ ದಿವಸದಲ್ಲಿ ಯಾವುದೂ ಕೂಡ ಫಲ ಸಿಗುವುದಿಲ್ಲ. ಆದರೆ ಒಂದು ಗರಿಕೆಯ ಹವನ ಮಾಡುವಂಥದ್ದು ಅಥವಾ ಗರಿಕೆಯನ್ನು ಅರ್ಚನೆ ಮಾಡುವಂಥದ್ದು ಮತ್ತು ಗಕಾರ ಸಹಸ್ರನಾಮದಿಂದ ಪ್ರತಿ ಸಂಕಷ್ಟಿಗೂ ಕೂಡ 1008 ಗರಿಕೆಯನ್ನು ಗಣೇಶನಿಗೆ ಅರ್ಚನೆ ಮಾಡಿಸುವಂಥದ್ದು. ನೋಡಿದ್ದು ಬಹಳ ಮುಖ್ಯವಾದಂಥದ್ದು. ಯೋ ದೂರ್ವಾಂಕುರೈರ್ ಯಜತಿ, ನಾವೆಲ್ಲ ಕಷ್ಟ ಹೇಳ್ತೇವೆ, ಬಡತನ ಹೇಳ್ತೇವೆ, ತೊಂದರೆ ಅಂತ ಹೇಳ್ತೇವೆ. ಇದೆಲ್ಲ ಯಾಕಪ್ಪ ಪರಿಹಾರ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತೇವೆ. ಆದರೂ ಒಂದು ಸಲ ಆದರೂ ನಮ್ಮ ಮನಸ್ಸಿಗೆ ಭಗವಂತನ ಇಂಥ ಬುದ್ಧಿ ಕೊಡೋದಿಲ್ಲ ನೋಡಿ ಅಲ್ವಾ. ಯೋಚನೆ ಮಾಡಿ ನೋಡಿ, ಏನಾದರೂ ಆಗಲಪ್ಪ ಭಗವಂತ ಕಷ್ಟ ಪರಿಹಾರ ಮಾಡಲಿ ಅಂಥೇಳಿ ಒಂದು 21 ದಿವಸ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಕೊಟ್ಟು ಆ ಗಣೇಶನಿಗೆ ಅರ್ಚನೆ ಮಾಡಿಸ್ಕೊಂಬನ್ನಿ. ಅಥವಾ ನಿಮಗೆಲ್ಲ ಅರ್ಚನೆ ಮಾಡಿಸ್ಲಿಕ್ಕೂ ಶಕ್ತಿ ಇಲ್ವೋ, ಆವಾಗೇನು ಮಾಡಿ, ನೀವು ತೆಗೆದುಕೊಂಡು ಹೋಗಿ ಅರ್ಚಕರ ಹತ್ರ ಕೊಟ್ಟು ಒಂದು ಅಡ್ಡ ಬಿದ್ದು ನಮಸ್ಕಾರ ಮಾಡ್ಕೊಂಬನ್ನಿ ಗಣೇಶನಿಗೆ. ಆವಾಗ ಗಣೇಶ ನಿಮಗೆ ಖಂಡಿತವಾಗೂ ಅನುಗ್ರಹ ಮಾಡ್ತಾನೆ. ನಮಗೇನಾಗಿದೆ ಅಂತಂದರೆ ಏನೂ ಮಾಡೋದು ಬೇಡ, ಆದರೆ ಫಲ ಸಿಕ್ಕಿಬಿಡಬೇಕು. ನಮಗೆ ಅಡುಗೆ ಮಾಡೋದು ಬೇಡ, ಆದರೆ ಊಟ ಸಿದ್ಧ ಆಗಿಬಿಡಬೇಕು. ಹಾಗಾಗಿ ನಮಗೆ ಅನೇಕ ಫಲಗಳಾಗುವುದಿಲ್ಲ. ಮತ್ತು ನಮಗೆ ಇನ್ನೊಂದು ಬಹಳ ಮುಖ್ಯವಾದ್ದೇನಂತಂದರೆ ಅಶ್ರದ್ಧೆ ಹೇಳುವಂಥದ್ದು ಜಾಸ್ತಿ ಆಗುತ್ತೆ. ಯಾಕಂದರೆ ಆಗತ್ತೋ ಇಲ್ಲೋ ಹೇಳುವಂಥ ದ್ವಂದ್ವವೇ ಜಾಸ್ತಿ ಆಗುತ್ತೆ. ನಮಗೆ ಆ ಭಗವಂತನ ಬಗ್ಗೆ ದೃಢವಾದಂಥ ನಂಬಿಕೆ ಹೇಳುವಂಥದ್ದು ಬರುವುದಿಲ್ಲ. ಹಾಗಾಗಿ ನೋಡಿ, ದೂರ್ವಾಂಕುರ ಗರಿಕೆಯಿಂದ ಅರ್ಚನೆ ಮಾಡಬಹುದು, ಗರಿಕೆಯಿಂದ ಹೋಮವನ್ನು ಮಾಡುವಂಥದ್ದು, ಮತ್ತು ಗರಿಕೆಯಿಂದ ವಿಶೇಷವಾಗಿ ಗಣೇಶನಿಗೆ ಸಂಪೂರ್ಣವಾಗಿ ಆವೃತವಾಗಿ ಒಂದು ಪಾದದಿಂದ ಕತ್ತಿನವರೆಗೂ ಕೂಡ ಅದನ್ನು ಮುಚ್ಚುವಂತಹದ್ದು ಅರ್ಚನೆ ಮಾಡಿ. ಗರಿಕೆ ಬಗ್ಗೆ ಇನ್ನೊಮ್ಮೆ ಒಂದು ದೊಡ್ಡದಾದಂಥ ಒಂದು ಪುರಾಣದ ಕಥೆ ಇದೆ, ಅದನ್ನು ಕೂಡ ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಣೇಶ ದೇವರಿಗೆ ಯಸ್ಸಾಜ್ಯ ಸಮಿದ್ಭಿರಿ ಯಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ ಅಂದರೆ ತುಪ್ಪದಲ್ಲಿ ಅದ್ದಿರುವಂತಹ, ತುಪ್ಪದಲ್ಲಿ ಆವೃತವಾದಂತಹ ಪಲಾಶ ಮೊದಲಾದಂತಹ ಸಮಿತ್ತಿನಿಂದ, ಸಮಿತ್ತು ಅಂತಂದರೆ ಅನೇಕ ದ್ರವ್ಯಗಳು, ಉದಾಹರಣೆಗೆ ಅಶ್ವತ್ಥ ಮರದ ಸಮಿತ್ತು, ಅನಂತರ ಪಲಾಶ ಸಮಿತ್ತು, ಬಹಳ ಮುಖ್ಯವಾಗಿ ಗಣೇಶನಿಗೆ ಎಕ್ಕೆ ಗಿಡದ ಸಮಿತ್ತನ್ನು ಹಾಕುವಂಥದ್ದು ಬಹಳ ಮುಖ್ಯವಾದಂಥದ್ದು. ಎಕ್ಕೆಯ ಸಮಿತ್ತು ಇದನ್ನೇನು ಮಾಡಬೇಕು, ನಾವು ಹೋಮ ಮಾಡಬಹುದು, ಅಥವಾ ಎಕ್ಕೆಯ ಹೂವಿಂದ ಗಣೇಶನಿಗೆ 21 ದಿವಸ ಅರ್ಚನೆ ಮಾಡಬಹುದು, ಅಥವಾ ಒಂದು 21 ದಿವಸ ನೋಡಿ. ಬಹಳ ಮುಖ್ಯವಾಗಿ ಬಹಳ ಜನಕ್ಕೆ ನಾನು ಶಾಸ್ತ್ರೀಯವಾದಂಥ ಪದ್ಧತಿಯಿಂದ ಪರಿಹಾರ ಹೇಳುವಾಗ, ನೋಡಪ್ಪ ನಿನಗೆ ಉದ್ಯೋಗ ಸಿಗಲಿಲ್ವಾ, ಯಾಕಂದರೆ ಉದ್ಯೋಗ ಕಳ್ಕೊಂಡಾಗ ಬೇರೆ ಪರಿಹಾರವನ್ನು, ಬೇರೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹಣಕಾಸು ಕಷ್ಟ ಇರ್ತದೆ. ಹಾಗಾಗಿ ನೀನು ಎಕ್ಕೆ ಗಿಡದ ಹತ್ರ ಹೋಗಿ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡು, ಪ್ರತಿನಿತ್ಯವೂ ಕೂಡ ಭಕ್ತಿಯಿಂದ ಬೇಡಿಕೋ. ಗಣೇಶಲ್ಲಿದ್ದಾನೆ, ಎಕ್ಕೆ ಗಿಡದಲ್ಲಿದ್ದಾನೆ. ಯಾಕೆಂದರೆ ಅರ್ಕ ಗಣಪತಿ ಅಂತಲೂ ಪೂಜೆ ಮಾಡುವಂಥ ವಿಧಾನಗಳೆಲ್ಲ ಇದೆ. ಇದೆಲ್ಲ ಹೇಳ್ತಾ ಹೋದರೆ ಎಷ್ಟೊಂದಿದೆ ಅಂತಂದರೆ ಗಣಪತಿ ಬಗ್ಗೆ ಬಹಳ ಮುಖ್ಯವಾದಂಥದ್ದಿದೆ. ಇನ್ನು ಗಣೇಶನ ಪುರಾಣಗಳನ್ನು, ಗಣೇಶನ ಸಂಬಂಧವಾದ ಹೇಳಿದ್ರೆ ಬಹಳ ರೋಮಾಂಚನವಾಗ್ತದೆ. ಅನೇಕ ಆ ಸಿದ್ಧಿಗಳು ಹೇಗೆ, ಗಣೇಶನ ಯಾವ ಥರ ಅನುಗ್ರಹ ಮಾಡ್ತಾನೆ, ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಒಟ್ಟಿನಲ್ಲಿ ಎಕ್ಕೆ ಗಿಡದ ಹೂವು, ಅನಂತರ ಎಕ್ಕೆ ಗಿಡದ ಕಾಂಡ ಅಂದರೆ ಸಮಿತ್ತು ಮಧ್ಯದಲ್ಲಿರುವಂಥ ಭಾಗಗಳು ಹೋಮಕ್ಕೆ, ಅನಂತರ ಶುದ್ಧವಾದಂತಹ ಹಸುವಿನ ತುಪ್ಪದಿಂದ ಅದನ್ನು ಅದ್ದಿಬಿಟ್ಟು ಅದನ್ನು ಹೋಮ ಮಾಡುವಂಥದ್ದು. ಇದಿಷ್ಟು ಬಹಳ ಮುಖ್ಯವಾಗಿ ಯಸ್ಸಾಜ್ಯ ಸಮಿದ್ಭಿರಿ ಜಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ. ಏನಾಗುತ್ತೆ, ನಿಮಗೆ ಏನು ಬೇಕೋ ಅದನ್ನೆಲ್ಲ ಆ ಮಹಾಗಣಪತಿ ಅನುಗ್ರಹ ಮಾಡ್ತಾನೆ. ನೋಡಿ ಎಷ್ಟೊಂದು ವಿಶೇಷ ಅಲ್ವಾ ಗಣಪತಿಗೆ. ಹಾಗೆ ಇದು 2ನೇ ಎಪಿಸೋಡು. ಹಾಗೆ ಇನ್ನು ಮುಂದುವರೆದಂತಹ ಭಾಗಗಳನ್ನು ತಮ್ಮೆಲ್ಲರ ಪ್ರೀತಿಯಿಂದ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ತಮ್ಮೆಲ್ಲರೂ ಕೂಡ ಬಹಳ ಧನ್ಯವಾದ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಯಾರು ಈ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು.